ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದ್ದು ಜುಲೈ 5ರಂದು ಜಿಲ್ಲಾಡಳಿತ ಭವನದಲ್ಲಿ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣವನ್ನು ಮಾಡಲಾಗಿದೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ। ಅನಾವರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮನಕ್ಕೆ ಸಚಿವ ಪೂರ್ವಭಾವಿ ಸಭೆಯನ್ನ ಮಾಡಿರುವಂತದ್ದು। ಪುತ್ಥಳಿ ಅನಾವರಣವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೆರವೇರಿಸಿರುವರು। ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆಗಳ ಕೊಡುಗೆ ಅಪಾರ, ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕೋರಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ। ಜಿಲ್ಲೆಯ ಎಲ್ಲ 107 ಗ್ರಾಮ ಪಂಚಾಯಿತಿಯಿಂದ ಅಂಬೇಡ್ಕರ್ ಭಾವಚಿತ್ರದ ಪಲ್ಲಕ್ಕಿ ಆಗಮಿಸಲಿದೆ। ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ 25,000 ಜನ ಸೇರುವಂತಹ ಸಾಧ್ಯತೆ ಇದೆ। ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಒಳಗೊಂಡಂತೆ ಎಲ್ಲ ಸಚಿವರನ್ನ ಆಹ್ವಾನಿಸಿದ್ದೇನೆ। ಜಿಲ್ಲಾಡಳಿತ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ, ಹಾಗೆ ಎಲ್ಲ ವರ್ಗದ ಜನ ಸಹಕರಿಸಲು ಸಚಿವರಿಂದ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿರುವಂಥದ್ದು। ಈ ಬಗ್ಗೆ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ, ನೋಡೋಣ। ಸ್ಥಾಪನೆ ಮಾಡಿ ಕೂಡ ಅನಾವರಣ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಕಾರಣಗಳಿಂದ ಬೇಕಾಗಿದೆ। ಅದನ್ನು ಇವತ್ತು ಮಾನ್ಯ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಂಸ್ಥೆ ಕೊಟ್ಟು ಮಾಡಿಬಿಡೋಣ, ತಡ ಆಗೋದು ಬೇಡ, ಭಾಳ 2 ಸಾರಿ 3 ಸಾರಿ ಹೋಗ್ತಿರ್ತೀವಿ ಅಂತೇಳಿ ಮಾಡಬೇಕು। ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ನಿರ್ಮಿಸಬೇಕು, ಇಡೀ ರಾಷ್ಟ್ರಕ್ಕೆ ಗೊತ್ತಾಗಬೇಕು। ಅದೊಂದು ಅತ್ಯುತ್ತಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ಈ ರಾಷ್ಟ್ರಕ್ಕೆ ಗೊತ್ತಾಗಬೇಕು। ಮಾಧ್ಯಮದಲ್ಲಿ ವಿಶೇಷವಾದಂಥ ಮುಖ್ಯಮಂತ್ರಿ ವಹಿಸಿ ಇದನ್ನು ಪ್ರಚಾರ ಮಾಡಬೇಕು ಅನ್ನೋ ವಿಷಯವನ್ನು ಬರೆಯಬೇಕು। ಮತ್ತು ಕಮಿಟಿಗಳು ಏನೇನು ಮಾಡ್ಕೊಂಡಿದ್ವಿ ಅದನ್ನು ಬೇರೆ ಬೇರೆ ಡೀಟೇಲಾಗಿ ಟೀಚರು ಹೇಳ್ತಾರೆ। ನಮ್ಮ ಮುಖಂಡರೆಲ್ಲ ಅದರ ಜವಾಬ್ದಾರಿ ವಹಿಸ್ತಾರೆ। ಸಂಘ ಸಂಸ್ಥೆಗಳು ಮುನ್ನಡೆಸಲು ನಮ್ಮ ಲೊಕೇಶನ್ನ ಇನ್ನು ಎಲ್ಲ ಮುಖಂಡರು 10 ಜನ ಹೆಸರು ಹೇಳಬೇಕು। 107 ಪಂಚಾಯತಿಯಿಂದ 107 ಪಲ್ಲಕ್ಕಿಗಳು ಬರ್ತವೆ ಜಿಲ್ಲಾದ್ಯಂತ 107 ಪಂಚಾಯತಿ 4 ತಾಲೂಕುಗಳು ಕೂಡ ಭಾಗವಹಿಸ್ತಾರೆ।